ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಾವು ಸೇರಿದ್ವಿ. ರಾಜ್ಯದ ಸಹ ಉಸ್ತುವಾರಿಗಳಾಗಿರುವಂತಹ ಸುಧಾಕರ್ ರೆಡ್ಡಿಯವರು, ಕೇಂದ್ರದ ಸಚಿವರಾಗಿರುವಂತಹ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಗೋವಿಂದ ಕಾರಜೋಳ ಅವರು, ಸದಾನಂದ ಗೌಡರು, ಸಿ.ಟಿ. ರವಿ ಅವರು, ಇತರ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅನೇಕ ವಿಚಾರಗಳು ಬಹಳ ಸುದೀರ್ಘವಾಗಿ ಚರ್ಚೆಗಳಾಗಿದ್ದಾವೆ. ಸುಮಾರು 2-2.5 ಗಂಟೆಗಳ ಕಾಲ ನಮ್ಮ ಕೋರ್ ಕಮಿಟಿ ಸಭೆ ಹೊತ್ತು ಆಗಿದೆ. ಇಂದಿನ ಕೋರ್ ಕಮಿಟಿನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತ ವಿಚಾರ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯ ಪರಿಷ್ಕರಣೆ SIR ಏನ್ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು. SIR ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನಮ್ಮ ಕಾರ್ಯಕರ್ತರು ಕೂಡ ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಬಹಳಷ್ಟು ಚರ್ಚೆಗಳಾದವು. ಪ್ರತಿಯೊಬ್ಬ ಕೋರ್ ಕಮಿಟಿ ಸದಸ್ಯರೇನಿದ್ದಾರೆ ಒಂದೊಂದು ವಿಭಾಗವನ್ನು ನಾವು ಹಂಚಿದ್ದೇವೆ. ಒಂದೊಂದು ಡಿವಿಷನ್ಗಳು ಅಂದ್ರೆ 3 ಜಿಲ್ಲೆಗಳು ಬರ್ತದೆ. ಆ ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಪ್ರವಾಸ ಮಾಡಬೇಕು. ಅಲ್ಲೆಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲ ಕಾರ್ಯಕರ್ತನ ಭೇಟಿ ಮಾಡಿ ಇನ್ನು ಚುರುಕಾಗಿ ಇದನ್ನ ಕೈಗೆತ್ತಿಕೊಳ್ಬೇಕು ಅಥವಾ ಪ್ರವಾಸ ಮಾಡಬೇಕು ಅನ್ನೋ ನಿರ್ಧಾರವೂ ಕೂಡ ಆಗಿದೆ. ನಾಳೆ ದಿನ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರ ನೇತೃತ್ವದಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ, ಅವರು ಕೂಡ ಬರ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿಜಿಯವರು, HD ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ರವರು, ಪಕ್ಷದ ಇತರ ಪ್ರಮುಖರು ನಾಳೆ ದಿನ ಮತ್ತೆ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳು ಮತ್ತೆ ರಾಜ್ಯದಲ್ಲಿ ಆಗ್ತಕ್ಕಂಥ ಗೊಂದಲಗಳ ಬಗ್ಗೆ ಅವರಿಗೆ ಬೆಳಕು ಚೆಲ್ಲುವಂತ ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ಆರ್ ಅಶೋಕ್, ಸಿ.ಟಿ. ರವಿ ಅವರು JDS ಜೊತೆಗೆ ಅಂದ್ರೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಒಟ್ಟಾಗಿ ಬಿಜೆಪಿ ಮತ್ತು JDS ಪಕ್ಷ ಒಟ್ಟಾಗಿ ಹಿರಿಯೂರು ಕ್ಷೇತ್ರ ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು ಅದ್ರ ಬಗ್ಗೆನೂ ಕೂಡ ಅವ್ರಿಗೆ ಜವಾಬ್ದಾರಿ ನೀಡಿದ್ದೇವೆ. MLC ಚುನಾವಣೆಗಳು, ಟೀಚರ್ಸ್ ಮತ್ತೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಏನ್ ಬರುವಂತ ಅಕ್ಟೋಬರ್ ನಲ್ಲಿ ಬರೋದಿದೆ. ಈಗಾಗಲೇ ಎಲ್ಲ 2 ಪಕ್ಷಗಳ ಅಭ್ಯರ್ಥಿಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಇದಕ್ಕೂ ಕೂಡ ಇನ್ನು ಚುರುಕು ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಅದಕ್ಕೆಲ್ಲ ನಾವು ಈಗಾಗಲೇ ತಂಡವನ್ನು ಕೂಡ ಮಾಡಿದ್ದೇವೆ. ಆ ತಂಡ ಪ್ರವಾಸ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿದೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಪಕ್ಷದಲ್ಲಿ ಏನು ಕೆಲವು ಮುಖಂಡರ ಹೇಳಿಕೆ, ಪದೇ ಪದೇ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭಗಳೇನು ಸೃಷ್ಟಿ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಇದ್ದಿಷ್ಟೇ ಹಾಕಬೇಕು. ಇನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು. ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಯಾರಾಗಿ ರೀತಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದ್ದಾರೆ, ನೋಟಿಸ್ ಕೊಟ್ಟು ವಿವರವನ್ನು ಕೂಡ ಪಡೆದುಕೊಳ್ಬೇಕು. ಇದೆಲ್ಲ ಕೂಡ ಇದ್ದಿಷ್ಟೇ ಆಡಬೇಕು ಅಂತ ಹೇಳಿ ಕೂಡ ತೀರ್ಮಾನ ಆಗಿದೆ. ಬಹಳ ಸುದೀರ್ಘವಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿರುವಂತದ್ದು ಕೋರ್ ಕಮಿಟಿನಲ್ಲಿ. ಸರಿ, ವಿಚಾರದಲ್ಲಿ ಸುಧಾಕರ್ ರೆಡ್ಡಿ ಅವರು, ನಾನು ಮತ್ತೆ ನಮ್ಮ ಪ್ರಹ್ಲಾದ್ ಜೋಶಿಜಿಯವರು ಎಲ್ಲರಿಗೂ ಚರ್ಚೆ ಮಾಡಿದ್ದೇವೆ. ಸರಿ ಹೋಗ್ತದೆ ಸರ್. ಆಡಿಯೋ ವಿಚಾರ ಎಲ್ಲಿಗೆ ಬಂತು ಸರ್? ಸದಾನಂದ ಗೌಡ ಬಗ್ಗೆ ಚರ್ಚೆ ಮಾಡಿದ್ರು. ಧನ್ಯವಾದ, ಥ್ಯಾಂಕ್ ಯು ಸರ್. ಅಡ್ಡ ಮತದಾನ ಬಗ್ಗೆ ಏನಾದ್ರು ಹಿರಿಯರು ಸೂಚನೆ ಕೊಟ್ಟರು? ಚರ್ಚೆ ಮಾಡೋಣ ಆಮೇಲೆ.